ನಮಸ್ತೆ. ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಪ್ರಾರಂಭದಲ್ಲಿ ಚಂಪಾ ಕಾಲೇಜಿಗೆ ಹೋಗ್ಬೇಕಂತ ಹೇಳಿ ರೆಡಿ ಆಗ್ತಾ ಇರ್ತಾಳೆ. ಇನ್ನು ಚಂಪಾ ಹೇಳ್ತಾ ಇರ್ತಾಳೆ ವಿದ್ಯಾನ ಹತ್ರ, ಅಕ್ಕ ಇದೆಲ್ಲ ಆಗ್ತಿರೋದು ನಿನ್ನಿಂದ ಅಕ್ಕ, ನೀನು ನನಗೆ ಸಹಾಯ ಮಾಡಿರೋದ್ರಿಂದ ಇದೆಲ್ಲ ಆಗ್ತಾ ಇರೋದು ವಿದ್ಯಕ್ಕ ಅಂತ ಹೇಳ್ತಾಳೆ. ಆಗ ವಿದ್ಯೆ ಹೇಳ್ತಾಳೆ, ನೋಡು ಚಂಪಾ, ಇದ್ರಲ್ಲಿ ನಂದೇನೂ ಇಲ್ಲ, ಇದೆಲ್ಲ ನಿನ್ನ ಕನಸು. ನೋಡು, ಇವಾಗ ನಿನ್ನ ಕನಸು ನನಸಾಗೋ ಟೈಮ್ ಬಂದಿದೆ. ದೇವ್ರ ಹತ್ರ ಚೆನ್ನಾಗಿ ಪ್ರಾರ್ಥನೆ ಮಾಡು, ಹಾಗೆ ಎಲ್ಲರ ಆಶೀರ್ವಾದ ತಗೊಂಡು ಇವತ್ತು ನೀನು ಟ್ಯೂಷನ್ಗೆ ಹೋಗಬೇಕು. ನೋಡು, ಇನ್ನು ನೀನು ಅಂದ್ಕೊಂಡಾಗೆ ನೀನು ಲಾಯರ್ ಆಗಬೇಕು, ನಾನು ಡಾಕ್ಟರ್ ಆಗಬೇಕು, ನಾವಿಬ್ಬರು ತುಂಬ ಚೆನ್ನಾಗಿ ಓದೋಣ ಚಂಪಾ ಅಂತ ಹೇಳಿ ಚಂಪನ್ಗೆ ವಿದ್ಯಾ ಹೇಳ್ತಾ ಇರ್ತಾಳೆ. ಆಗ ಚಂಪನ್ಗೆ ತುಂಬಾ ಖುಷಿಯಾಗುತ್ತೆ. ಆಗ ಚಂಪಾ ಹೇಳ್ತಾಳೆ, ಅಕ್ಕ ದೇವರ ಆಶೀರ್ವಾದನೂ ಬೇಕಕ್ಕ, ಅದ್ರ ಜೊತೆಗೆ ನಿನ್ನ ಆಶೀರ್ವಾದ ಕೂಡ ನಂಗೆ ಬೇಕಕ್ಕ ಅಂತ ಹೇಳ್ತಾಳೆ. ಇನ್ನು ಚಂಪಾ ಹೇಳ್ತಾಳೆ, ಹೌದಕ್ಕ ನಿನ್ನ ಆಶೀರ್ವಾದ ನಂಗೆ ಬೇಕೇ ಬೇಕು ಅಂತ ಹೇಳ್ತಾಳೆ. ಆವಾಗ ವಿದ್ಯಾ ಹೇಳ್ತಾಳೆ, ನೋಡಿ ಚಂಪಾ, ನಾನು ನಿನಗೆ ಆಶೀರ್ವಾದ ಕೊಡುವಷ್ಟು ನಿನಗಿಂತ ದೊಡ್ಡವಳಲ್ಲ ಚಂಪಾ ಅಂತ ಹೇಳ್ತಾಳೆ. ಆಗ ಚಂಪಾ ಹೇಳ್ತಾಳೆ, ಹೌದು, ನೀನು ನನಗಿಂತ ದೊಡ್ಡವಳಲ್ಲ ವಯಸ್ಸಿನಲ್ಲಿ, ಆದರೆ ಗುಣದಲ್ಲಿ ನನಗಿಂತ ತುಂಬಾ ದೊಡ್ಡವಳಕ್ಕ ನೀನು ಅಂತ ಹೇಳ್ತಾಳೆ. ಇನ್ನು ಇಬ್ಬರು ತುಂಬಾ ಖುಷಿ ಪಡ್ತಾರೆ. ಇನ್ನು ಈ ಕಡೆ ಈಶ್ವರಿ ತುಂಬ ಟೆನ್ಷನ್ನಲ್ಲಿ ಇರ್ತಾಳೆ, ಏನಾಗುತ್ತೋ ಏನೋ ಅಂತ ಹೇಳ್ಕೊಂಡು. ಇನ್ನು ಅಮ್ಮಮ್ಮ ಹೇಳ್ತಾರೆ, ನೋಡಿ ಎಲ್ಲನೂ ತಯಾರಾಗಿದೆ ಅಲ್ವಾ ಅಂತ ಹೇಳ್ತಾರೆ. ಇನ್ನು ದಿಬ್ಬಣ ಕೂಡ ಬರ್ತದೆ. ಇನ್ನು ಭದ್ರ ಸುಭಾಷ್ನ ಸತ್ಯನ ಅರಿಲಿಕ್ಕೆ, ಅವನ ಸತ್ಯನ ಎಲ್ಲರೆದುರಿಗೆ ಸ್ಫೋಟ ಮಾಡ್ಲಿಕ್ಕಂತ ಹೇಳ್ಕೊಂಡು ಆ ನಾಟಿ ವೈದ್ಯರು ಇರೋ ಮನೆಗೆ ಹೋಗ್ತಾನೆ. ನಾಟಿ ವೈದ್ಯರಿಗೋಸ್ಕರ ರಾತ್ರಿ ಇಡೀ ಅವ್ರ ಮನೆ ಹತ್ರನೇ ಕಾಯ್ತಾ ಇರ್ತಾನೆ. ಇನ್ನು ಈ ಕಡೆ ಮದುವೆ ದಿಬ್ಬಣ ಬರ್ತದೆ. ಅಷ್ಟರಲ್ಲಿ ಚಂಪಾ ಮತ್ತು ವಿದ್ಯೆ ಇಬ್ಬರು ಕಾಲೇಜಿಗೆ ಹೋಗೋಕ್ಕೆ ತಯಾರಾಗಿರ್ತಾರೆ. ಆದರೆ ವಿದ್ಯಾ ಕಾಲೇಜಿಗೆ ಹೋಗೋಕ್ಕೆ ತಯಾರಾಗಿರೋದಿಲ್ಲ, ಏಕೆಂದರೆ ವಿದ್ಯನಿಗೆ ಇವತ್ತೊಂದು ಸತ್ಯ ಸ್ಫೋಟ ಮಾಡುವಂಥ ಕೆಲಸ ಭದ್ರ ಕೊಟ್ಟಿರ್ತಾನೆ. ಹಾಗಾಗಿ ವಿದ್ಯಾ ಹೇಳ್ತಾಳೆ, ಚಂಪಾ ನಾನಿವತ್ತು ಕಾಲೇಜಿಗೆ ಹೋಗಲ್ಲ, ಯಾಕಂದರೆ ಇವತ್ತು ಕೆಲವರು ಬಣ್ಣ ಬಯಲು ಮಾಡೋದಿದೆ, ನೀನು ಟ್ಯೂಷನ್ಗೆ ಹೋಗಿ ಬಾ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ದಿಬ್ಬಣ ಬರ್ತದೆ. ಆಗ ಚಂಪಾ ಹೇಳ್ತಾಳೆ, ಅಕ್ಕ ದಿಬ್ಬಣ ಬರ್ತಿದೆ, ನಾವು ಆಚೆಯಿಂದ ಹೋಗೋಣ ಅಂತ ಹೇಳ್ತಾಳೆ. ಆಗ ವಿದ್ಯೆ ಹೇಳ್ತಾಳೆ, ನೋಡು ಚಂಪಾ, ಇದನ್ನೇ ನಾವು ಬೇಡ ಅಂತ ಹೇಳೋದು, ನೀನ್ಯಾಕೆ ಹೆದರಬೇಕು, ನೀನ್ಯಾಕೆ ಆಚೆಯಿಂದ ಹೋಗಬೇಕು, ನೀನು ಒಳ್ಳೆ ಕೆಲಸ ಮಾಡೋಕ್ಕೆ ತಾನೇ ಹೋಗ್ತಿದ್ಯಾ, ಅವ್ರ ಎದುರಿಗೆ ಅವ್ರಿಗೆ ಮುಖ ಕೊಟ್ಟು ಮುಖದ ಮೇಲೆ ಹೊಡಿಬೇಕು, ಆ ಥರ ಅವ್ರ ಎದುರಿಗೆ ಧೈರ್ಯದಿಂದನೇ ಹೋಗು ಅಂತ ಹೇಳ್ತಾರೆ. ಇನ್ನು ದಿಬ್ಬಣ ಬರ್ತಿರೋದನ್ನು ನೋಡಿ ಚಂಪನ ಕೈ ಹಿಡ್ಕೊಂಡು ವಿದ್ಯಾ ದಿಬ್ಬಣದ ಹತ್ರನೇ ಕರ್ಕೊಂಡು ಬರ್ತಾಳೆ. ಆಗ ಈಶ್ವರಿ ಹೇಳ್ತಾ ಇರ್ತಾಳೆ ಚಿತ್ರನಿಗೆ, ಅಲ್ಲ ಚಿತ್ರ, ಯಾಕೆ ಈ ರೀತಿ ಈ 3 ಅಡಿ ಚಂಪನ್ ಕರ್ಕೊಂಡು ಬರ್ತಾ ಇದ್ದಾಳೆ, ಏನಾದರೂ ಅವಂತರ ಮಾಡೋಕೆ ಹೊರಟಿದ್ದಾಳೆ ಇವಳು ಅಂತ ಹೇಳ್ತಾಳೆ. ಆಗ ಚಿತ್ರ ಹೇಳ್ತಾಳೆ, ನನಗೂ ಗೊತ್ತಿಲ್ಲವ್ವ ಯಾಕೆ ಈ ರೀತಿ ಮಾಡ್ತಿದ್ದಾಳೆ ಅಂತ ಹೇಳ್ಕೊಂಡು, ಸುಭಾಷ್ ಏನಾದರೂ ರಾತ್ರಿ ಹೋಗಿ ಅವಳನ್ನು ಕೆರಳಿಸಿ ಬಂದಿದ್ದಾನ, ನನಗೊಂದು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ಚಂಪಾ ಮತ್ತು ವಿದ್ಯೆ ಇಬ್ಬರು ಕೂಡ ಶಿವರಾಮೇಗೌಡ ಹತ್ರ ಬರ್ತಾರೆ. ಬಂದು ಶಿವರಾಮೇಗೌಡ ಹೇಳ್ತಾನೆ, ಏನು ಚಂಪಾ ಹೊರಟಿಯ ಕಾಲೇಜಿಗೆ ಅಂತ ಹೇಳ್ತಾರೆ. ಆಗ ವಿದ್ಯೆ ಹೇಳ್ತಾಳೆ, ಹೌದು ಮಾವಯ್ಯ, ಚಂಪಾ ಟ್ಯೂಷನಿಗಂತ ಹೊರಟಳು, ಆದರೆ ಹೊರಡೋ ಮುಂಚೆ ನಿಮ್ಮ ಆಶೀರ್ವಾದ ತಗೊಂಡು ಹೋಗ್ಬೇಕಲ್ವಾ, ಅದಕ್ಕೆ ಇಲ್ಲಿ ಬಂದಿದ್ದೇವೆ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡ ಹೇಳ್ತಾನೆ, ಅಯ್ಯೋ ಚಂಪಾ, ನನ್ನ ಆಶೀರ್ವಾದ ನಿನ್ನ ಮೇಲೆ ಯಾವತ್ತೂ ಇರುತ್ತೆ ಅಮ್ಮ, ನೀನೇನು ಹೆದರಬೇಡ ಅಂತ ಹೇಳ್ತಾರೆ. ನೋಡು, ನೀ ಚೆನ್ನಾಗಿ ಓದೋದ ಕಡೆ ಗಮನ ಕೊಡು, ನೀವಿಬ್ಬರು ಕೂಡ ತುಂಬ ಚೆನ್ನಾಗಿ ಓದಬೇಕು ಅಂತ ಹೇಳ್ತಾನೆ ಶಿವರಾಮೇಗೌಡ. ಆಗ ಚಂಪಾ ಹೇಳ್ತಾಳೆ, ಆಯಿತು ಮಾವಯ್ಯ, ನಾವಿಬ್ಬರು ತುಂಬ ಚೆನ್ನಾಗಿ ಓದ್ತೇವೆ ಅಂತ ಹೇಳಿ ಶಿವರಾಮೇಗೌಡನ ಆಶೀರ್ವಾದ ತಗೊಂಡು ಸುಭಾಷ್ ಎದುರಿಗೆ ಅವನನ್ನು ದೂಡಿ ಅಲ್ಲಿಂದ ಸೀದಾ ಹೋಗ್ತಾಳೆ. ಆಗ ಸುಭಾಷ್ಗೆ ತುಂಬಾ ಹೊಟ್ಟೆ ಕಿಚ್ಚು ಬರ್ತಾ ಇರ್ತದೆ. ಇನ್ನು ಚಿತ್ರ ಹೇಳ್ತಾಳೆ ಈಶ್ವರ ಹತ್ರ, ಏನಮ್ಮ ಈ ಚಂಪಾ ಅಳ್ತಾ ಒಂದು ಮೂಲೆಯಲ್ಲಿ ಬಿದ್ದಿರ್ತಾಳಂತ ಅಂದ್ಕೊಂಡ್ರೆ ಇಷ್ಟು ರಾಜರೋಷವಾಗಿ ಏನೋ ಸಾಧನೆ ಮಾಡಲಿಕ್ಕೆ ಹೊರಡ್ತಾಳೆ ನೋಡು ಅಂತ ಹೇಳ್ತಾಳೆ. ಆಗ ಈಶ್ವರಿ ಹೇಳ್ತಾಳೆ, ಅವಳು ಏನು ಬೇಕಾದರೂ ಮಾಡಲಿ, ಮೊದಲು ನಾವು ನಮ್ಮದು ನೋಡ್ಕೊಳ್ಳೋಣ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಭದ್ರ ನಾಟಿ ವೈದ್ಯರ ಮನೆಗೆ ಬಂದಿರ್ತಾರೆ. ಆಗ ನಾಟಿ ವೈದ್ಯ ಮಾಡೋರು ಮತ್ತು ಅವ್ರ ಮಗಳು ಇಬ್ಬರು ಕೂಡ ಬರ್ತಾರೆ. ಆವಾಗ ಅವ್ರು ಹೇಳ್ತಾರೆ, ವೈದ್ಯರೇ, ನಿನಗೆ ನನ್ನ ಪರಿಚಯ ಇದೆ ಅಲ್ವಾ, ಅವತ್ತು ನಾನು ಕಾಡಿಗೆ ಹೋಗಿ ಮದ್ದು ತಗೊಂಡು ಬಂದೆ ಅಲ್ವಾ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಇದೇ ಕಣಪ್ಪ, ನಿನ್ನ ಮರೆಯೋದು ನಾನು ಹೇಗೆ, ನೀನೇ ಅಲ್ವಾ ಕಾಡಿಗೆ ಹೋಗಿ ಮದ್ದು ತಗೊಂಡು ಬಂದಿದ್ದು, ಎಲ್ಲರ ಜೀವ ಉಳಿಸಿದ್ದು ಅಂತ ಹೇಳ್ತಾರೆ. ಆಗ ಅವನು ಹೇಳ್ತಾನೆ, ಹೌದು, ಆದರೆ ಈಗ ಇಲ್ಲೊಂದು ತಪ್ಪಾಗಿದೆ, ನಾವು ಅಂದ್ಕೊಂಡಿದ್ವಿ ನನ್ನ ತಮ್ಮ ಹೋಗಿ ಮದ್ದು ತಗೊಂಡು ಬಂದ ಅಂತ ಹೇಳ್ಕೊಂಡು, ಆದರೆ ನನ್ನ ತಮ್ಮ ಮದ್ದು ತಗೊಂಡು ಬಂದಿಲ್ಲ, ನನ್ನ ಹೆಂಡತಿ ಮದ್ದು ತಗೊಂಡು ಬಂದಿದ್ದು, ಆದರೆ ಅವಳ ತಲೆಗೆ ಹೊಡೆದು ಅವಳು ಕಷ್ಟಪಟ್ಟು ಮದ್ದು ತಂದಿದ್ದನ್ನು ಕಿತ್ಕೊಂಡು ತಾನೇ ತನ್ನ ತಂದೆ ಅಂತ ಹೇಳಿ ಎಲ್ಲರೆದುರಿಗೆ ಶ್ರಮ ಪಡದೆ ಲಾಭನ ಅನುಭವಿಸ್ತಿದ್ದಾನೆ ನನ್ನ ತಮ್ಮ. ಅವನಿಗೆ ಇವತ್ತು ನಾನು ಬುದ್ಧಿ ಕಲಿಸ್ಬೇಕು, ಅವನ ಸತ್ಯನ ಎಲ್ಲರೆದುರಿಗೂ ಬಯಲು ಮಾಡಬೇಕು,
ಅದಕ್ಕೆ ನೀವು ಸಹಾಯ ಮಾಡಬೇಕು ಅಂತ ಹೇಳ್ತಾರೆ. ಆಗ ನಾಟಿ ವೈದ್ಯರು ಹೇಳ್ತಾರೆ, ಹೌದಾ, ಹಾಗಿದ್ರೆ ನಾನು ಸಹಾಯ ಮಾಡೇ ಮಾಡ್ತೇನೆ. ಯಾರು ಕಷ್ಟಪಟ್ಟಿದ್ದಾರೋ ಅವರಿಗೆ ಪ್ರತಿಫಲ ಸಿಗಬೇಕು. ಅದನ್ನು ಬಿಟ್ಟು ಏನೂ ಪಡದೆ ಸುಮ್ಮನೆ ಲಾಭ ಮಾಡ್ಕೊಳ್ಬಾರ್ದು. ಹೇಳು, ನಾನು ಏನು ಸಹಾಯ ಮಾಡಲಿ ನಿನಗೆ ಅಂತ ಹೇಳ್ತಾರೆ. ಆಗ ಭದ್ರೇಗೌಡ ಹೇಳ್ತಾನೆ, ನೋಡಿ, ನಿಮ್ಮ ಮಗಳು ಎಲ್ಲ ಸತ್ಯನೂ ಗೊತ್ತಿದೆ, ನಿಮ್ಮ ಮಗಳು ಎಲ್ಲನೂ ನೋಡಿದಾಳೆ, ಅವಳು ಬಂದು ಸಾಕ್ಷಿ ಹೇಳಬೇಕು ಅಂತ ಹೇಳ್ತಾರೆ. ಆಗ ಅವನು ಹೇಳ್ತಾನೆ, ಏನು ನನ್ನ ಮಗಳ ಅಂತ ಹೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ಹೌದು, ನಿಮ್ಮ ಮಗಳಿಗೆ ಎಲ್ಲ ಸತ್ಯನೂ ಗೊತ್ತಿದೆ, ಅವಳು ಬಂದು ಸಾಕ್ಷಿ ಹೇಳಬೇಕು ಅಂತ ಹೇಳ್ತಾರೆ. ಆದರೆ ಅವಳ ಮಗಳಿಗೆ ತುಂಬಾ ಹೆದರಿಕೆ ಆಗ್ತಾ ಇರ್ತದೆ. ಆಗ ಅವಳು ಹೇಳ್ತಾಳೆ, ನಂಗೆ ಗೊತ್ತಿಲ್ಲ, ನೀವೇನು ಹೇಳ್ತಿದ್ದೀರಾ, ನಂಗೆ ಗೊತ್ತಿಲ್ಲ, ನಾನು ಅಲ್ಲಿಗೆ ಬರಲಿಲ್ಲ, ನಾನು ಕಾಡಿಗೆ ಬರಲಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ಭದ್ರ ಹೇಳ್ತಾನೆ, ನೀವು ಕಾಡಿಗೆ ಬರದೆ ನಿಮ್ಮ ಬುಟ್ಟಿ ಕಾಡಲ್ಲಿತ್ತ, ನಿಮ್ಮ ಬುಟ್ಟಿನ ನಾನು ನೋಡಿದೆ, ನೋಡಿ, ಸತ್ಯ ಹೇಳಿ, ಪುಣ್ಯ ಕಟ್ಕೊಳ್ಳಿ, ದಯವಿಟ್ಟು ಸತ್ಯ ಹೇಳಿ. ಮಾಡದೇ ಇರೋ ಕೆಲಸಕ್ಕೆ ಮಾಡಿದನಂತ ಹೇಳ್ಕೊಂಡು ಅವನು ತುಂಬಾ ಮೆರೀತಿದ್ದಾನೆ. ಯಾರೋ ಮಾಡಿದ್ದ ಕಷ್ಟಕ್ಕೆ ಇವನು ಲಾಭ ತಗೊಳ್ತಿದ್ದಾನೆ, ಇವನು ಪ್ರತಿಫಲ ಅನುಭವಿಸ್ತಿದ್ದಾನೆ. ಹಾಗಾಗೋಕ್ಕೆ ನಾವು ಬಿಡಬಾರ್ದು. ಕಷ್ಟಪಟ್ಟವ್ರಿಗೆ ಪ್ರತಿಫಲ ಸಿಗಬೇಕಲ್ವಾ, ಅವರೇ ಲಾಭ ಪಡ್ಕೊಳ್ಬೇಕು, ಅವರಿಗೆ ಜಯ ಸಿಗಬೇಕು ಅಲ್ವಾ ಅಂತ ಹೇಳ್ತಾ ಇರ್ತಾನೆ. ಆಗ ಅವಳು ಹೇಳ್ತಾಳೆ, ಆಯ್ತಣ್ಣ, ನಾನು ಒಪ್ಕೊಳ್ತೇನೆ, ನಾನೆಲ್ಲರೆದ್ರಿಗೆ ಬಂದು ಸಾಕ್ಷಿ ಹೇಳೇ ಹೇಳ್ತೇನೆ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಮನೆಯವರೆಲ್ಲರೂ ಕೇಳ್ತಾ ಇರ್ತಾರೆ, ಭದ್ರ ಎಲ್ಲಿ ಹೋದ, ಅಲ್ಲ ಇಲ್ಲಿ ಮದುವೆ ನಡೀತಿದೆ, ಭದ್ರ ಎಲ್ಲಿ ಹೋದ ಅಂತ ಕೇಳ್ತಾ ಇರ್ತಾರೆ. ಆಗ ಶಿವರಾಮೇಗೌಡ ಹೇಳ್ತಾನೆ, ಹೌದು, ಭದ್ರನೇ ಕಾಣಿಸ್ತಿಲ್ಲ ಅಲ್ಲ, ಎಲ್ಲಿ ಹೋದ ಕಾಟ್ಲೆ, ಭದ್ರ ಎಲ್ಲಿ ಹೋದ ಅಂತ ಹೇಳ್ತಾನೆ. ಆದರೆ ಕಾಟ್ಲಿಗೆ ವಿಷಯ ಗೊತ್ತಿರ್ತದೆ, ಆದ್ರೂ ಹೇಳಿರಲ್ಲ. ಆಗ ಕಾಟ್ಲೆ ಹೇಳ್ತಾನೆ, ಅದು ಮಾವಯ್ಯ, ಭದ್ರ ಮದುವೆ ಟೈಮಿಗೆ ಬಂದೇ ಬರ್ತಾನೆ, ಏನೋ ಒಂದು ಮುಖ್ಯವಾದ ಕೆಲಸದ ಮೇಲೆ ಹೋಗಿದ್ದಾನೆ ಅಂತ ಹೇಳ್ತಾರೆ. ಆಗ ಈಶ್ವರಿ ಮತ್ತು ಚಿತ್ರಂಗೆ ತುಂಬಾ ಹೆದರಿಕೆ ಆಗ್ತಾ ಇರ್ತದೆ. ಈಶ್ವರಿ ಹೇಳ್ತಾ ಇರ್ತಾಳೆ, ಅಲ್ಲ, ಈ ಭದ್ರ ಎಲ್ಲಿ ಹೋದ, ಮುಖ್ಯವಾದ ಕೆಲಸ ಅಂದರೆ, ಅಲ್ಲ, ಈ ಮದುವೆ ಟೈಮಲ್ಲಿ ಮುಖ್ಯವಾದ ಕೆಲಸ ಏನಿರ್ತದೆ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಆಗ ವಿದ್ಯಾ ಬರ್ತಾಳೆ. ವಿದ್ಯಾ ಬಂದು ಹೇಳ್ತಾಳೆ, ಏನು ಯೋಚನೆ ಮಾಡ್ತಿದ್ದೀರಾ, ಭದ್ರೇಗೌಡರು ಎಲ್ಲೋದ್ರು ಅಂತ ಯೋಚನೆ ಮಾಡ್ತಿದ್ದೀರಾ, ಸತ್ಯ ಗೊತ್ತಾಗಬೇಕಲ್ಲ, ಇವತ್ತು ಎಲ್ಲ ಸತ್ಯನೂ ಗೊತ್ತಾಗುತ್ತೆ. ಆ ಸತ್ಯನ ಎಲ್ಲರ ಎದುರಿಗೆ ಬಯಲು ಮಾಡೋಕ್ಕಂತಲೇ ಹೋಗಿದ್ದಾರೆ, ಸಾಕ್ಷಿ ಸಮೇತ ತಗೊಂಡು ಬರ್ತಾರೆ, ನೋಡ್ತಾ ಇರಿ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ಮುಂದಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಭದ್ರ ಸಾಕ್ಷಿನ ಕರ್ಕೊಂಡು ಬರ್ತಾನ, ಅವಳು ಬಂದು ಎಲ್ಲ ಸತ್ಯನೂ ಹೇಳ್ತಾಳ, ಸುಭಾಷದೇ ತಪ್ಪಂತ ಹೇಳಿ ಮನೆಯವ್ರು ಎಲ್ರಿಗೂ ಗೊತ್ತಾಗುತ್ತಾ, ಪ್ರತಿಯೊಂದರ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿಯವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.